ಇಂಡಿಯನ್ ಜಾಗ್ರಫಿ ಬೇಸ್ಡ್ ಆನ್ ಮ್ಯಾಪ್. ನಕಾಶೆಯನ್ನು ಆಧರಿಸಿ ಭಾರತದ ಭೂಗೋಳಶಾಸ್ತ್ರದ ಕೆಲವು ಪ್ರಮುಖ ಅಂಶಗಳು. ಫಸ್ಟ್, ಭಾರತದ ಈ ರೀತಿಯಾದ ನಕಾಶೆ ತೊಗೊಂಡು ಅಂದರೆ ಇದರಾಗ ಯಾವ ರಾಜ್ಯಗಳು ಎಲ್ಲೆಲ್ಲದವು ಬಡ ಬಡ ಗುರುತಿಸಬೇಕು ನಾವು. ಫಸ್ಟ್ ಯಾವಾಗಲೂ ಈ ನಕಾಶೆಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇರಬೇಕು. ಬ್ಲೈಂಡ್ಗಾಗಿ ಕೇಳೋದನ್ನು ಕರೆಕ್ಟಾಗಿ ಇವು ಇಲ್ಲಿ ಅದಾವ ಅಂತೇಳಿ ಹೇಳಪ್ಲೇ ಇರಬೇಕು ನಾವು. ಒಂದನೇದು ಲಡಾಖ, ಎರಡನೆಯದು ಜಮ್ಮು ಕಾಶ್ಮೀರ, ಮೂರನೇದು ಹಿಮಾಚಲ ಪ್ರದೇಶ, ನಾಲ್ಕನೇದು ಪಂಜಾಬ, ಐದನೆಯದು ಹರಿಯಾಣ, 6 ಚಂಡೀಗಢ, ಇಲ್ಲದ ನೋಡಿ ಚಂಡೀಗಢ. ಆ ನಂತರ ದೆಹಲಿ, ಇದು ಎಲ್ಲ ಉತ್ತರಾಖಂಡ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಇಲ್ಲಿ ಗೋವಾ, ಕೇರಳ, ತಮಿಳುನಾಡು, ಇದರಾಗೆ ಏನಂದ್ರೆ ಪುದುಚೇರಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಇದು ಏನಂದ್ರೆ ಒಡಿಸ್ಸಾ, ಛತ್ತೀಸ್ಗಢ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಇದು ಸಿಕ್ಕಿಮ, ಇದು ಏನದಂದ್ರೆ ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯ, ತ್ರಿಪುರ, ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್. ಇದು ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು ಅನ್ನಂಗೆ ಫಸ್ಟ್. ಇನ್ನು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿರುವ ರಾಜ್ಯ ಯಾವುದನ್ನು? ಉತ್ತರ ಪ್ರದೇಶ. ಉತ್ತರ ಪ್ರದೇಶದೊಂದಿಗೆ ಗಡಿ ಹೊಂದಿರುವ ರಾಜ್ಯಗಳು ಎಷ್ಟು, ಯಾವ್ಯಾವ ಅದಾವ ಅನ್ನೋದು ಕರೆಕ್ಟ್ ಗೊತ್ತಿರಬೇಕು. ಒಂದು ಏನಂದ್ರೆ ಯಾವ್ಯಾವ ಗಡಿಯನ್ನು ಹೊಂದಿವಿ ಅಂಥೇಳಿ ಅದು ಕೇಳಿದ್ರಂದ್ರೆ ಇದರೊಂದಿಗೆ ಗಡಿ ಹೊಂದಿ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ, ರಾಜಸ್ಥಾನ್, ಮಧ್ಯಪ್ರದೇಶ್, ಆನಂತರ ಛತ್ತೀಸ್ಗಢ, ಜಾರ್ಖಂಡ, ಬಿಹಾರ್. ಅಂದರೆ ಇದರೊಂದಿಗೆ ಗಡಿ ಹೊಂದಲಾರದ ರಾಜ್ಯ ಯಾವುದು ಅಂದ್ರೆ ಪಂಜಾಬ್. ಅದು UPSC ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತರ ಪ್ರದೇಶದೊಂದಿಗೆ ತನ್ನ ಗಡಿಯನ್ನು ಹೊಂದಿಲ್ಲ ಅಂದ್ರೆ ಪಂಜಾಬ್ ಹೊಂದಿಲ್ಲ, ಯಾಕಂದ್ರೆ ಅದು ದೂರ ಆಗ್ತದೆ. ಹರಿಯಾಣ ಫಸ್ಟ್ ಅದ. ಇನ್ನು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಸೆಕೆಂಡ್ ಹೈಯೆಸ್ಟ್ ಅಸ್ಸಾಂ. ಇದು ಗೊತ್ತಿರಬೇಕು. ಇನ್ನು ಇದಕ್ಕೆ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಮೊದಲ ಜಲಪ್ರದೇಶ, ಆಮೇಲೆ ಭೂಪ್ರದೇಶದ ಕೆಲವು ಅಂಶಗಳು. ಭಾರತದ ಒಟ್ಟು ಕೋಸ್ಟ್ ಲೈನ್ ಎಷ್ಟದಂದ್ರೆ 7516.6 ಕಿಲೋಮೀಟರ್ ಭಾರತದ ಒಟ್ಟು ಕರಾವಳಿ ತೀರದ ಉದ್ದ. ದ್ವೀಪಗಳನ್ನು ಹೊರತುಪಡಿಸಿದರೆ ಕರಾವಳಿ, ಇದು ಏನಂದ್ರೆ ಅಂಡಮಾನ, ಈ ಕಡೆ ಲಕ್ಷದ್ವೀಪಗಳನ್ನು ಹೊರತುಪಡಿಸಿದರೆ ಸುಮಾರು 6100 ಕಿಲೋಮೀಟರ್. ಇಷ್ಟು ಉದ್ದವಾದ ಕೋಸ್ಟ್ ಲೈನ್ ಅದ ಕರಾವಳಿ ತೀರ. ದ ಲಾರ್ಜೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಕೋಸ್ಟ್ ಲೈನ್ ಆಫ್ ಇಂಡಿಯಾ. ಭಾರತದಲ್ಲಿ ಯಾವ ರಾಜ್ಯ ಅತ್ಯಂತ ಉದ್ದವಾದಂಥ ಮತ್ತು ದೊಡ್ಡದಾದ ಕರಾವಳಿ ತೀರವನ್ನು ಹೊಂದಿದೆ ಅಂದರೆ ಗುಜರಾತ್. ಇಷ್ಟೇ ಹೇಳ್ಬಿಡ್ಬೇಕು ಫಸ್ಟ್. ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? UPSC ಕ್ವಶನ್. ಒಂದು ಗುಜರಾತ, 2 ಏನಂದ್ರೆ ಕಡಲ ತೀರ ಅಥವಾ ಕರಾವಳಿ ತೀರ ಹೊಂದಿರುವ ಕೋಸ್ಟ್ ಲೈನ್ ಹೊಂದಿರುವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ ನಂತರ ಗುಜರಾತ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ, ವೆಸ್ಟ್ ಬೆಂಗಾಲ್. ಅವು ಪೂರ್ವ ಕರಾವಳಿಯಲ್ಲಿ 4 ಅದಾವ, ಇವು ಪಶ್ಚಿಮ ಕರಾವಳಿಯಲ್ಲಿ 5 ಅದಾವ. ಟೋಟಲ್ 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ. ಇದು ನಾವು ಕರೆಕ್ಟಾಗಿ ಹೇಳ್ತೇವೆ. 9 ರಾಜ್ಯಗಳು ಕರಾವಳಿ ತೀರ ಹೊಂದಿವೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ದೀವ್ ಮತ್ತು ದಾಮನ್ ಎನ್ನುವುದು ಇಲ್ಲಿ ಬರ್ತದೆ. ಹಾಗಾದರೆ ದೀವ್ ದಾಮನ್ ಬರುವ ಪ್ರದೇಶ ಯಾವುದು? ಗುಜರಾತ್. ನೆಕ್ಸ್ಟ್ ಇಂದ ದೀವ್ ದಾಮನ್ ದಾದರ್ ನಗರ ಹವೇಲಿ ಕೂಡಿನೇ ಒಂದು ಕೇಂದ್ರ ಆಡಳಿತ ಮಾಡ್ಯಾರ. ಒಂದು ಏನಂದ್ರೆ ಪುದುಚೇರಿ ಅಂತೇಳಿ ಬರ್ತದಲ್ಲ, ಏನಂದ್ರೆ ಪುದುಚೇರಿ ಅಥವಾ ಪಾಂಡಿಚೇರಿ ತಮಿಳುನಾಡ್ದಾಗ ಬರ್ತದೆ. ನೆಕ್ಸ್ಟ್ ಬರೋದೇ ಏನಂದ್ರೆ ಇದು ಅಂಡಮಾನ್ ನಿಕೋಬಾರ, ಇದು ಇಲ್ಲಿ ಬರೋದು ಲಕ್ಷದ್ವೀಪ. ಹಾಗಾದರೆ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರ ಹೊಂದಿವೆ ಅಂದರೆ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರ ಹೊಂದಿವೆ. ಭಾರತದ ಒಟ್ಟು ಕರಾವಳಿ ತೀರದ ಉದ್ದ 7516.6 ಕಿಲೋಮೀಟರ್. ದ್ವೀಪಗಳನ್ನು ಹೊರತುಪಡಿಸಿದರೆ 6100. ಅತಿ ಉದ್ದವಾದ ದೊಡ್ಡದಾದ ಕರಾವಳಿ ತೀರ ಗುಜರಾತ್. ಕರಾವಳಿ ತೀರ ಹೊಂದಿರುವ ರಾಜ್ಯಗಳು ಪಶ್ಚಿಮ ಕರಾವಳಿಯಲ್ಲಿ, ಪೂರ್ವ ಕರಾವಳಿಯಲ್ಲಿ ಎರಡನ್ನೂ ಬೇರ್ಪಡಿಸಿ ಕೇಳಬೇಕು. ಹಾಗಾದರೆ ಪಶ್ಚಿಮ ಕರಾವಳಿಯಲ್ಲಿ ಅಂದರೆ ಈ ಭಾಗದಲ್ಲಿ ಬರುವ ರಾಜ್ಯಗಳು 1 ಗುಜರಾತ್, 2 ಮಹಾರಾಷ್ಟ್ರ, ಗೋವಾ, ಆನಂತರ ಕರ್ನಾಟಕ, ನೆಕ್ಸ್ಟ್ ಕೇರಳ. ಇನ್ನು ಈ ಕಡೆ ಬರುವ ರಾಜ್ಯಗಳು ಯಾವ್ಯಾವ ಅಂದರೆ 1 ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್. ಇವು ಮ್ಯಾಪ್ ಕಣ್ಣು ಮುಂದೆ ಬರ್ತಾ ಇರಬೇಕು. ಅವಾಗ ಬಡ 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 ನಾವು ಆನ್ಸರ್ ಮಾಡ್ಬೋದು ಅನ್ನಂಗೆ. ಇಲ್ಲಿ ಸ್ವಲ್ಪ ಈಗ ಅಬ್ಸರ್ವೇಷನ್ ಮಾಡೋಣ. ಇದಕ್ಕೆ ಗುಜರಾತಿನ ಕಚ್ ಕಾರಿ ಅಂತಾರೆ. ಇಲ್ಲಿ ಏನದ ಅಂದ್ರೆ ಕಾಂಡ್ಲಾ ಎನ್ನುವ ಬಂದರು ಇದೆ. ಯಾವ ಬಂದರು ರೀ? ಕಾಂಡ್ಲಾ ಬಂದರು. ನೆಕ್ಸ್ಟ್ ಇಲ್ಲಿ ಮಹಾರಾಷ್ಟ್ರ ಅದಲ್ಲ, ಇಲ್ಲಿ ಏನದ ಅಂದ್ರೆ ಮುಂಬೈ ಬಂದರು ಇದೆ. ಮುಂಬೈ ಬಂದರು. ಅದರ ಕೆಳಗಡೆ ನವಸೇವಾ ಬಂದರು. ನವಸೇವಾ ಬಂದರು ಮಹಾರಾಷ್ಟ್ರ.
ಗೋವಾದೊಳಗೆ ಮರ್ಮಗೋವಾ ಬಂದರು. ಮರ್ಮಗೋವಾ ಬಂದರು. ಹಾಗಾದರೆ ಕರ್ನಾಟಕದಾಗ ನವಮಂಗಳೂರು, ಕರ್ನಾಟಕದಲ್ಲಿ ನವಮಂಗಳೂರು. ನೆಕ್ಸ್ಟ್ ಕೇರಳದಲ್ಲಿ ಕೋಚಿ, ಕೇರಳದಲ್ಲಿ ಕೊಚ್ಚಿ. ತಮಿಳುನಾಡಿನಲ್ಲಿ ತೂತುಕುಡಿ ಅಥವಾ ಟುಟಿಕೋರಿನ್. ಟುಟಿಕೋರಿನ್. ನೆಕ್ಸ್ಟ್ ಬರೋದೇ ಚೆನ್ನೈ. ನೆಕ್ಸ್ಟ್ ಬರೋದು ಎನ್ನೂರ. ಎನ್ನೂರ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ್. ಒಡಿಸ್ಸಾದಲ್ಲಿ ಪಾರದೀಪ. ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾ. ಅದೇ ಪಶ್ಚಿಮ ಬಂಗಾಳದಲ್ಲಿ ಹಲ್ದಿಯಾ. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಫಸ್ಟ್ ಇದು ಬೇಸಿಕ್. ಇವು ಪೂರ್ವ ಕರಾವಳಿ ತೀರ, ಇವು ಪಶ್ಚಿಮ ಕರಾವಳಿ ತೀರ. ಕಾಂಡ್ಲಾ ಬಂದರು ಎಲ್ಲಿದೆ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯದಲ್ಲಿ ಇದೆ. ಹಾಗಾದರೆ ಏನದಂದ್ರೆ ಮುಂಬೈ ಬಂದರು ಎಲ್ಲಿದಂದ್ರೆ ಮಹಾರಾಷ್ಟ್ರ. ನವಸೇವಾ ಇರುವುದು ಮಹಾರಾಷ್ಟ್ರ. ಮರ್ಮಗೋವಾ ಇರುವುದು ಗೋವಾ ರಾಜ್ಯದಲ್ಲಿ. ನವಮಂಗಳೂರು ಇರುವುದು ಕರ್ನಾಟಕ. ಕೋಚಿ ಇರುವುದು ಕೇರಳ. ತೂತುಕುಡಿ ಇರುವುದು ತಮಿಳುನಾಡು. ಇದು ಚೆನ್ನೈ ಇರುವುದು ತಮಿಳುನಾಡು. ಎನ್ನೂರ ಇರುವುದು ಇದು ಖಾಸಗಿ ವಲಯದ ಪ್ರಮುಖ ಬಂದರು. ನೆಕ್ಸ್ಟ್ ವಿಶಾಖಪಟ್ಟಣಂ ಇರುವುದು ಆಂಧ್ರ ಪ್ರದೇಶದಲ್ಲಿ. ಪಾರದೀಪ ಇರುವುದು ಒಡಿಸ್ಸಾ. ಹಾಗಾದರೆ ಕಲ್ಕತ್ತಾ ಇರುವುದು ವೆಸ್ಟ್ ಬೆಂಗಾಲ. ಹಲ್ದಿಯಾ ಇರುವುದು ಇದನ್ನು ಎಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್. ಬಡ 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 ಇವ್ರ ಬಗ್ಗೆ ಏನೇನು ಆಲೋಚನೆಗಳು ಬರಬೇಕು ನಮಗೆ ಎಕ್ಸಾಮ್ ಸಲುವಾಗಿ ಅಂದ್ರೆ, ಕಾಂಡ್ಲಾ ಬಂದರು ಎಲ್ಲಿದೆ ಅಂದರೆ ಗುಜರಾತಿನ ಕಚ್ಕಾರಿ ಎಲ್ಲಿದೆ. ಕಾಂಡ್ಲಾ ಬಂದರಿಗೆ ಈ ರೀತಿ ಹೆಸರಿಸಲಾಗಿದೆ. ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಹೇಳಕ್ಕೆ ಹೆಸರಾದರೆ. ಇದರ ಹೆಸರು ಏನು ಕೊಟ್ಟಾರಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು. ಇದು ಎಲ್ಲದ ಗುಜರಾತಿನ ಕಚ್ಕಾರಿಯಲ್ಲಿ ಇದೆ. FDA ಕ್ವಶನ್. ಹಾಗಾದರೆ 1947ಕ್ಕೆ ಭಾರತ ಪಾಕಿಸ್ತಾನ ಎರಡು ಡಿವೈಡ್ ಆಯಿತು. ಅಲ್ಲಿ ತನಕ ಈ ಪ್ರದೇಶಕ್ಕೆ ಎಲ್ಲ ಕರಾಚಿದಿಂದನೇ ಬರ್ತಿತ್ತು. ಅಲ್ಲೊಂದು ಬಂದರು ಅದು ಕರಾಚಿ ಅಂತೇಳಿ. ಹಾಗಾದರೆ ಆ ಕರಾಚಿ ಬಂದರು ಇರುವುದೇ ಇಂಡಸ್ ಮೌತ್ ಆಫ್ ಇಂಡಸ್, ಸಿಂಧೂ ನದಿಯ ಮುಖಜ ಭೂಮಿದೊಳಗೆ. ಪಾಕಿಸ್ತಾನದ ಒಂದೇ ಒಂದು ಪ್ರಮುಖ ಬಂದರು ಇದು. ಹಾಗಾದರೆ ಆ ಬಂದರು ಯಾವಾಗ ಪಾಕಿಸ್ತಾನಕ್ಕೆ ಹೋಯಿತು, ನಮಗೆ ಅನಿವಾರ್ಯವಾಗಿ ಈ ಬಂದರು ಡೆವಲಪ್ ಮಾಡ್ಕೋಬೇಕಾಯಿತು. ಕಾಂಡ್ಲಾ ಬಂದರು 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇದು ಇರುವುದು ಗುಜರಾತಿನ ಕಚ್ಕಾರಿಯಲ್ಲಿ. ಇಟ್ ಈಸ್ ಅನ್ ಟೈಡಲ್ ಪೋರ್ಟ್ ಆಫ್ ಇಂಡಿಯಾ. ಸಮುದ್ರದ ಅಲೆಗಳ ಅವಲಂಬಿತ ಬಂದರು ಆಗಿದೆ. ಇಲ್ಲಿ ಬರುವ ಹಡಗುಗಳು ಹಿಂಗೆ ಅಲೆಗಳು ಎತ್ತರ ಇದ್ದಕ್ಕೆ ಹಿಡಿದು ಎಳ್ಕೊಂಡು ಬಿಡ್ತಾರ. ಅಂದರೆ ಇಟ್ ಈಸ್ ಅನ್ ಟೈಡಲ್ ಪೋರ್ಟ್ ಆಫ್ ಇಂಡಿಯಾ ಅಥವಾ ಸಮುದ್ರದ ಅಲೆಗಳ ಅವಲಂಬಿತ ಬಂದರು. ಇದು ದೇಶ ವಿಭಜನೆ ಯಶಸ್ವಿಯಾಗಿದೆ. ಅಂದರೆ ಇದರ ಅರ್ಥ ಏನಂದ್ರೆ ದೇಶಗಳು ಡಿವೈಡ್ ಆಗನ ಇದು ಹುಟ್ಟ್ಯಾದಂದಂಗೆ. 1ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರೂಪಿಸಲಾಗಿದೆ. ಫಸ್ಟ್ ಮುಂಬೈ ಬಂದರು ಗೇಟ್ ವೇ ಆಫ್ ಇಂಡಿಯಾ, ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ. ನೆಕ್ಸ್ಟ್ ನವಸೇವಾ ಬಂದರು. ಮುಂಬೈ ಬಂದರಿನ ಮೇಲೆ ಆಗುತ್ತಿರುವ ಒತ್ತಡವನ್ನು ಕಡಿಮೆ ಮಾಡಲು ನವಸೇವಾ ಎನ್ನುವ ಬಂದರು ನಿರ್ಮಿಸಲಾಯಿತು. ಇಟ್ ಈಸ್ ಅನ್ ಹೈಟೆಕ್ ಪೋರ್ಟ್ ಆಫ್ ಇಂಡಿಯಾ. ಅಂದರೆ ಇದರ ಅರ್ಥ ಏನಂದ್ರೆ ಅತ್ಯಂತ ಅದ್ಭುತವಾದ ತಂತ್ರಜ್ಞಾನವನ್ನು ಹೊಂದಿದ ಬಂದರು. ಏನ್ರಿ ಇದು ಏನಂದ್ರೆ ಹೈಟೆಕ್ ಪೋರ್ಟ್ ಆಫ್ ಇಂಡಿಯಾ. ಹಾಗಾದರೆ ಮರ್ಮಗೋವಾ ಬಂದರು ಇರುವುದು ಗೋವಾದಲ್ಲಿ. ಇದು ಏನಂದ್ರೆ ಮಾಂಡೋವಿ ಮತ್ತು ಜುವಾರಿ ನದಿಗಳ ಸಂಗಮದಲ್ಲಿ ಇದೆ. ಈ ಭಾಗದಲ್ಲಿರುವ ಬಂದರುಗಳಲ್ಲಿ ಇದು ಕಬ್ಬಿಣದ ಅದಿರು ಹೆಚ್ಚಿಗೆ ರಫ್ತು ಮಾಡುತ್ತದೆ. ಯಾವ ಭಾಗ ಅಂದರೆ ಪಶ್ಚಿಮ ಕರಾವಳಿಯಲ್ಲಿರುವ ಪ್ರಮುಖ ಬಂದರುಗಳಲ್ಲಿ ಹೆಚ್ಚು ರಫ್ತು ಮಾಡುತ್ತದೆ. ಏನು ಅಂದರೆ ಐರನ್ ಓರ್. ನೆಕ್ಸ್ಟ್ ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಎನ್ನುತ್ತೇವೆ. ಕರ್ನಾಟಕದ ಹೆಬ್ಬಾಗಿಲಿಗೆ ಗೇಟ್ ವೇ ಆಫ್ ಕರ್ನಾಟಕ ನವಮಂಗಳೂರು. 1974ರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇದನ್ನು ಲೋಕಾರ್ಪಣೆಯನ್ನು ಮಾಡಿದರು. ಕರ್ನಾಟಕದಲ್ಲಿ ಎಷ್ಟು ಪ್ರಮುಖ ಬಂದರುಗಳಿವೆ? ಒಂದೇ ನವಮಂಗಳೂರು. ಕೋಚಿ ಬಂದರು ಕ್ವೀನ್ ಆಫ್ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರದ ರಾಣಿ ಎನ್ನುತ್ತೇವೆ. ಇಲ್ಲಿದಿಂದ ಹೈಯೆಸ್ಟ್ ಏನು ರಫ್ತಾಗ್ತದೆ ಸಾಂಬಾರ್ ಪದಾರ್ಥಗಳು. ಯಾಕಂದರೆ ಇಟ್ ಈಸ್ ಸಿಚುವೇಟೆಡ್ ಆನ್ ದ ಮಲಬಾರ್ ಕೋಸ್ಟ್. ಕೇರಳದ ಮಲಬಾರ ತೀರದಲ್ಲಿ ಇರುವುದೇ ಕೋಚಿ ಬಂದರು. ಮಲಬಾರ ಪ್ರದೇಶ ಎದಕ್ಕೆ ಫೇಮಸ್ ಅಂದರೆ ಸಾಂಬಾರು ಪದಾರ್ಥಗಳ ಉತ್ಪಾದನೆಗೆ. ಕೋಚಿ ಬಂದರಿನಿಂದ ಏನು ರಫ್ತಾಗ್ತದೆ ಸಾಂಬಾರು ಪದಾರ್ಥಗಳು ರಫ್ತು ಮಾಡಲಾಗುತ್ತದೆ. ಕೋಚಿ ಬಂದರಿನ ಬಗ್ಗೆ UPSC ಕ್ವಶನ್ ಕೇಳಿದ್ರು. ಲಾರ್ಜೆಸ್ಟ್ ಕಾರ್ಗೋ ಶಿಪ್ ಬಿಲ್ಡ್ ಆಟ್
ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ಕಾರ್ಗೋ ಹಡಗುಗಳನ್ನು ಎಲ್ಲಿ ನಿರ್ಮಿಸಲಾಗುತ್ತದೆ? ಕೋಚಿ.